ಶ್ರೀ ಗುರುಭ್ಯೋ ನಮಃ. ತತ್ವ ವಿವೇಕದಲ್ಲಿ ಅಚೇತನದ ವಿಭಾಗದ ವರ್ಣನೆ ನಾವು ಕೇಳಿದ್ದೇವೆ. ಇಲ್ಲಿ ಮುಂದೆ ತತ್ವ ಸಂಖ್ಯಾನಕ್ಕೂ ತತ್ವ ವಿವೇಕಕ್ಕೂ ಇರುವಂತಹ ವ್ಯತ್ಯಾಸವನ್ನು ಕೂಡ ನೋಡಲಿಕ್ಕೆ ತೊಡಗಿದ್ದೇವೆ. ತತ್ವ ಸಂಖ್ಯಾನದಲ್ಲಿ ಅನಿತ್ಯ ವಸ್ತುಗಳನ್ನು ಸಂಸೃಷ್ಟ ಮತ್ತು ಅಸಂಸೃಷ್ಟ ಅಂತ ಎರಡು ಥರ ವಿಭಾಗಿಸಿದ್ದಾರೆ. ಆದರೆ ತತ್ವ ವಿವೇಕದಲ್ಲಿ ಈ ಭಾಗ ಇಲ್ಲ. ಯಾಕೆ ಹಾಗೆ ಅಂತ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ಉತ್ತರ ಸರಳವಾಗಿ ಏನು ಅಂತ ಅನ್ನೋದನ್ನು ನೋಡಿದ್ದೇವೆ. ನಿತ್ಯ ಅನಿತ್ಯ ಇವೆಲ್ಲ ಶಬ್ದಗಳು ಕೂಡ ವೈವಕ್ಷಿಕಗಳು. ಯಾವುದೋ ಒಂದು ವಿವಕ್ಷೆಯನ್ನು ಇಟ್ಕೊಂಡು ಒಂದನ್ನು ನಿತ್ಯ ಅಂತೀವಿ, ಮತ್ತೊಂದನ್ನು ಅನಿತ್ಯ ಅಂತೀವಿ. ಪೂರ್ಣವಾಗಿ ನಿತ್ಯನಾದವನು ಭಗವಂತ ಮಾತ್ರ. ಉಳಿದೆಲ್ಲವೂ ಒಂದಲ್ಲ ಒಂದು ದೃಷ್ಟಿಯಿಂದ, ಎಲ್ಲ ಚೇತನವೂ ಎಲ್ಲ ಜಡವೂ ಅದು ಒಂದು ದೃಷ್ಟಿಯಿಂದ ಅನಿತ್ಯ ಅಂತ ಹೀಗೆ ನಾವು ನೋಡಿದ್ದೇವೆ ಈ ಕಳೆದ ದಿವಸ. ಈಗ ಇಲ್ಲಿ ವಿವರಣೆಯಲ್ಲಿ ಕೊಟ್ಟಿರುವಂತಹ ಸಮರ್ಥನೆಯನ್ನು ನೋಡೋಣ. ತತ್ವ ಸಂಖ್ಯಾನದಲ್ಲಿ ಮಹತ್ತತ್ವ, ಅಹಂಕಾರ ತತ್ವ ಮೊದಲಾದದ್ದೆಲ್ಲವೂ ಕೂಡ ಅಸಂಸೃಷ್ಟ ಅಂತ ವರ್ಣನೆ ಮಾಡಿದ್ದಾರೆ. ಬ್ರಹ್ಮಾಂಡ ಮತ್ತು ಅದರೊಳಗಿರುವ ವಸ್ತುಗಳನ್ನು ಸಂಸೃಷ್ಟ ಅಂತ ಹೇಳಿದ್ದಾರೆ. ಈ ಮಹತ್ತತ್ವ ಅಂದ್ರೆ ಏನು ಅದನ್ನು ಇನ್ನೊಂದು ಬಾರಿ ನೆನಪು ಮಾಡ್ಕೊಳ್ಳೋಣ. ಪ್ರಕೃತಿಯಿಂದ ಉಪಚಯ ಹೊಂದಿದ ತತ್ವ, ಅದಕ್ಕೆ ಮಹತ್ತತ್ವ ಅಂತ ಹೇಳ್ತಾರೆ. ಪ್ರಕೃತಿ ಇದಕ್ಕೆ ಉಪಾದಾನ ಕಾರಣ. ಉಪಚಯ ಹೊಂದುವುದು ಅಂದ್ರೆ ಪೋಷಣೆಯನ್ನು ಪಡೆಯೋದು ಅಂತ ಅದರ ಅರ್ಥ. ಅದೆಲ್ಲವೂ ಕೂಡ ಅಲ್ಲಿ ಸೂಕ್ಷ್ಮ ರೂಪದಿಂದ ಇದ್ದೇ ಇರ್ತದೆ. ಸೂಕ್ಷ್ಮ ರೂಪದಿಂದ ಇದ್ದದ್ದಕ್ಕೆ ಪೋಷಣೆ ಬರ್ತದೆ ಅಂತ ಈ ಹಿಂದೆ ನಾವು ನೋಡಿದ್ದೇವೆ. ಮಹದಾದಿ ತತ್ವಗಳು ಕೂಡ ಸೂಕ್ಷ್ಮ ರೂಪದಿಂದ ಇದ್ದೇ ಇರ್ತವೆ. ಅವುಗಳಿಗೆ ಪ್ರಕೃತಿಯ ಅಂಶಗಳು ಸೇರಿದಾಗ ಸ್ಥೂಲ ರೂಪದಿಂದ ಅವು ಹುಟ್ಟುತ್ತವೆ ಅಂತ ಹೀಗೆ ಬಂದಿದೆ. ಇದು ತತ್ವ ಸಂಖ್ಯಾನದಲ್ಲಿ ಆ 9ನೇ ಪುಟದಲ್ಲಿ ಅನಿತ್ಯಂ ದ್ವಿಧಂ ಮತಂ ಅಸಂಸೃಷ್ಟಂ ಸಂಸೃಷ್ಟಂ ಅನ್ನೋದರ ವಿವರಣದಲ್ಲಿ ಇದು ಬಂದಿದೆ. ಹೀಗೆ ಆ ಪ್ರಕೃತಿಯಿಂದ ಉಪಚಯ ಅಂದ್ರೆ ಪೋಷಣವನ್ನು ಪಡಿತವೆ. ಅದಕ್ಕೆ ಪ್ರಕೃತಿ ಅನ್ನುವುದು ಉಪಾದಾನ ಕಾರಣ. ಪೋಷಣ ಅಂದ್ರೆ ಹೀಗೆ ಹೇಳ್ತಾರೆ ಜ್ಞಾನಿಗಳು, ಹಿರಿಯರು. ಈ ಅಕ್ಕಿಗೆ ನೀರು ಬಿದ್ದಾಗ ಅದು ನೆನೆದು ಉಬ್ಬುತ್ತದೆ, ಅಥವಾ ಹಿಟ್ಟು ಕೆಲವು ಉಬ್ಬುತ್ತವೆ. ಆ ಥರ ಪೋಷಣೆ ಅಂದ್ರೆ ಹಾಗೆ ಅಂತ ಒಂದು ದೃಷ್ಟಾಂತ ತಗೊಳ್ಬಹುದು. ಆ ದೃಷ್ಟಿಯಿಂದ ಮಹತ್ತತ್ವ ಅನ್ನುವುದು ಉಪಾದೇಯ. ಉಪಾದೇಯ ಅನ್ನೋ ಶಬ್ದಕ್ಕೆ ಉಪಾದಾನ ಕಾರಣದಿಂದ ಹುಟ್ಟಿದ್ದು ಅಂತ ಅರ್ಥ. ಪ್ರಕೃತಿ ಅದಕ್ಕೆ ಉಪಾದಾನ. ಉಪಾದಾನ ಮತ್ತು ಉಪಾದೇಯಗಳಿಗೆ ಏನು ಸಂಬಂಧ ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಭೇದಾಭೇದವನ್ನ ಹೇಳ್ತಾರೆ. ಭೇದವೂ ಅದಕ್ಕೆ ಸಂಬಂಧ ಇದೆ, ಅಭೇದವೂ ಸಂಬಂಧ ಇದೆ ಅಂತ. ಅದನ್ನ ಮುಂದೆ ಗುಣಕ್ರಿಯಾ ಜಾತಿ ಪೂರ್ವಾಹ ಅಂತನ್ನುವಲ್ಲಿ ಅದನ್ನ ಮುಂದೆ ವರ್ಣಿಸ್ತಾರೆ. ತಾರ್ಕಿಕರು ಮೊದಲಾದವರಲ್ಲಿ ಮಣ್ಣು ಬೇರೆಯೇ, ಘಟ ಬೇರೆಯೇ, ಪೂರ್ಣವಾಗಿ ನೂಲು ಬೇರೆಯೇ, ಘಟ ಬೇರೆನೆ, ನೂಲು ಬೇರೆಯೇ, ಬಟ್ಟೆ ಬೇರೆನೆ. ಹಾಗೆ ನಮ್ಮ ಸಿದ್ಧಾಂತದಲ್ಲಿ ಇಲ್ಲ. ಆ ಉಪಾದೇಯಕ್ಕೂ ಮತ್ತು ಉಪಾದಾನಕ್ಕೂ ಅಭೇದವೂ ಇದೆ, ಭೇದವೂ ಇದೆ. ಇದನ್ನು ಗಮನಿಸೋಣ. ಈಗ ಪ್ರಕೃತಿ ಮತ್ತು ಮಹತ್ತತ್ವ ಎರಡನ್ನೂ ಕೂಡ ಒಂದಾಗಿ ಪರಿಗಣಿಸಿದ್ರೆ ಆ ಮಹತ್ತತ್ವವನ್ನು ಅಸಂಸೃಷ್ಟ ಅಂತ ಹೇಳಿದಂತೆ ಆಗ್ತದೆ. ಯಾಕಂದ್ರೆ ಪ್ರಕೃತಿಯಲ್ಲಿ ಅವು ಈಗಾಗಲೇ ಇದ್ದೇವೆ. ನಾವು 3 ಸ್ಲ್ಯಾಬನಲ್ಲಿ ಹೇಳಿದ್ವಿ. ಮೊದಲು ಪ್ರಕೃತಿ ಅನ್ನೋದು ಇದೆ, ಅದು ನಿತ್ಯಾನಿತ್ಯ. ಆಮೇಲೆ ಬರುವಂಥ ಮಹತ್ತತ್ವ ಮೊದಲಾದವುಗಳು ಅಸಂಸೃಷ್ಟ. ಆಮೇಲೆ ಬರುವಂತಹ ಈ ಬ್ರಹ್ಮಾಂಡ ಮತ್ತು ಅದರೊಳಗಿರುವಂಥ ತತ್ವಗಳು ಸಂಸೃಷ್ಟ ಅಂತ ಹೀಗೆ ನಾವು ಅಲ್ಲಿ ಹೇಳಿದ್ವಿ. ಪ್ರಕೃತಿಯೊಳಗೆ ಅದು ಈಗಾಗಲೇ ಇದ್ದೇ ಇದೆ. ಅವನ್ನ ಯಾಕೆ ಅಸಂಸೃಷ್ಟ ಅಂತ ಹೇಳಿದ್ವಿ ಅದನ್ನ ಅಲ್ಲಿ ಹಿಂದೆ 9ನೇ ಪುಟದಲ್ಲಿ ನೋಡಿದ್ವಿ. ಆ ಮಹತ್ತತ್ವ ಮೊದಲಾದವುಗಳಿಗೆ ಕಾರಣವಾದಂತಹ ಪ್ರಕೃತಿ ಅಂತಂದು ಸೂಕ್ಷ್ಮ ರೂಪದಲ್ಲಿ ಅದಿದ್ದೇ ಇರ್ತದೆ. ಅದನ್ನ ಸೂಕ್ಷ್ಮ ರೂಪ ನಿತ್ಯ, ಕಾರಣ ರೂಪದಿಂದ ಅದು ನಿತ್ಯವಾಗಿದ್ದು ಕಾರ್ಯರೂಪದಿಂದ ಮಾತ್ರ ಅನಿತ್ಯ ಆಗಿರ್ತದಲ್ಲ, ಆದ್ರಿಂದ ಅದನ್ನು ಅಸಂಸೃಷ್ಟ ಅಂತ ಹೀಗಿಂದ ಹೇಳಿದ್ವಿ. ಒಳಗಿರುವ ವಸ್ತುಗಳ ಈಗಿನ ತತ್ವ ವಿವೇಕದಲ್ಲಿ ನಾವು ನೋಡ್ತಾ ಇದ್ದೇವೆ. ಅವು ಅಸಂಸೃಷ್ಟ ಅಂತ ಯಾಕೆ ಅನಿಸ್ಕೋತವೆ ಅಂದ್ರೆ ಪ್ರಕೃತಿ ಮತ್ತು ಮಹತ್ತತ್ವ ಎರಡನ್ನೂ ಒಂದಾಗಿ ಪರಿಗಣಿಸಿಬಿಟ್ರೆ
ಆವಾಗ ಮಹತ್ತತ್ವವು ಕೂಡ ಅಸಂಸೃಷ್ಟ ಅಂತ ಕರೆಸ್ಕೋತದೆ. ಮಹತ್ತತ್ವದ ಅಂಶವೂ ಕೂಡ ಪ್ರಕೃತಿಯಲ್ಲಿ ಹಿಂದೆ ಇದ್ದೇ ಇದೆ, ಒಂದು ಸೂಕ್ಷ್ಮ ಅಂಶ ಅಂತ ಅನ್ನೋದು ಇದ್ದೇ ಇದೆ. ಆದ್ರಿಂದ ಅದು ಅಸಂಸೃಷ್ಟ ಅಂತ ಅನಿಸ್ಕೋತದೆ. ಇನ್ನ ಬ್ರಹ್ಮಾಂಡ ಮತ್ತು ಅದರ ಒಳಗಿರುವ ವಸ್ತುಗಳ ಉತ್ಪತ್ತಿಗೆ ಈ ಮಹತ್ತತ್ವ ಮೊದಲಾದವುಗಳು ಕಾರಣ. ಅದನ್ನು ನಾವು ಹಿಂದೆ ನೋಡಿದ್ದೇವೆ. ಅದನ್ನು ಈಗಿಲ್ಲಿ ಮತ್ತೆ ನೆನಪು ಮಾಡ್ಕೋಬೇಕು. ಬ್ರಹ್ಮಾಂಡದ ಒಳಗಿರುವ ವಸ್ತುಗಳ ಉಪಾದಾನ, ಅದು ಉಪಾದಾನ ಕಾರಣ. ಅದರಿಂದ ಬ್ರಹ್ಮಾಂಡ ಮತ್ತು ಈ ಉಪಾದೇಯ ವಸ್ತುಗಳು ಇವೆಲ್ಲವೂ ಕೂಡ ಹುಟ್ಟಿವೆ. ಬ್ರಹ್ಮಾಂಡದ ಒಳಗಿರುವಂತಹ ವಸ್ತುಗಳ ಉಪಾದಾನ ಕಾರಣ ಅದು ಅನಿತ್ಯ, ಉಪಾದಾನವೂ ಅನಿತ್ಯ, ಉಪಾದೇಯವೂ ಅನಿತ್ಯ. ಆ ದೃಷ್ಟಿಯಿಂದ ಅವು ಸಂಸೃಷ್ಟ ಅಂತ ಕರೆಸ್ಕೋತವೆ. ಹೀಗೆ ಉಪಾದಾನ ಮತ್ತು ಉಪಾದೇಯ ಅಂತ ಎರಡುಗಳಿದೆಯಲ್ಲ, ಒಟ್ಟು ಒಂದು ಕಾರ್ಯ ಒಂದು ಕಾರಣ. ಅವುಗಳಿಗೆ ಅಭೇದವನ್ನ ಇಟ್ಟುಕೊಂಡು ಹಿಂದೆ ತತ್ವಸಂಖ್ಯಾನ ಹೇಳಿತ್ತು. ಈಗ ಅವೆರಡಕ್ಕೂ ಭೇದವನ್ನು ಇಟ್ಕೊಂಡು ತತ್ವ ವಿವೇಕ ಹೊರಟಿತು. ಆದ್ದರಿಂದ ಅಲ್ಲಿ ಬಹಳ ವ್ಯತ್ಯಾಸ ಏನೂ ಆಗೋದಿಲ್ಲ. ಇವು ಕೇವಲ ಶಬ್ದ ಪ್ರಯೋಗಗಳಷ್ಟೇ. ಅದಕ್ಕಿರುವಂಥ ವಸ್ತುಸ್ಥಿತಿಯಲ್ಲಿ ಇನ್ನೂ ವ್ಯತ್ಯಾಸ ಆಗೋದಿಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ. ಬ್ರಹ್ಮಾಂಡ ಮತ್ತು ಬ್ರಹ್ಮಾಂಡದೊಳಗಿರುವಂಥ ವಸ್ತುಗಳು ಇವು ಸಂಸೃಷ್ಟ ಅಂತ ಕರೆಸ್ಕೋತವೆ. ಅದನ್ನಲ್ಲಿ ಹೇಳಿದ್ದಾರೆ. ಆ ವಿವರಣದಲ್ಲಿ 9ನೇ ಪುಟದಲ್ಲಿ ವಿವರಣದಲ್ಲಿ ಹೇಳಿದ್ದಾರೆ. ಚೆನ್ನಾಗಿ ಸೃಷ್ಟವಾದ್ದು ಸಂಸೃಷ್ಟ, ಬ್ರಹ್ಮಾಂಡ ಮತ್ತು ಅದರೊಳಗಿನ ವಸ್ತುಗಳಿಗೆ ಕಾರಣವಾದ ಮಹತ್ತತ್ವ ಅವುಗಳೆಲ್ಲವೂ ಅನಿತ್ಯ, ಅವುಗಳಿಂದ ಹುಟ್ಟಿದಂತಹ ಬ್ರಹ್ಮಾಂಡಾದಿಗಳು ಅನಿತ್ಯ. ಹೀಗೆ ಕಾರಣವಾದ ಮೂಲ ರೂಪದಿಂದಲೂ ಕಾರ್ಯರೂಪದಿಂದಲೂ ಉತ್ಪತ್ತಿ ನಾಶ ಇರೋದ್ರಿಂದ ಬ್ರಹ್ಮಾಂಡಾದಿಗಳು ಸಂಸೃಷ್ಟ ಅಂತೆಲ್ಲ ಹೇಳಿದ್ದಾರೆ ಅಲ್ಲಿ ಹಿಂದೆ. ಅದನ್ನೇ ಇಲ್ಲಿ ಬ್ರಹ್ಮಾಂಡದ ಒಳಗಿರುವಂತಹ ವಸ್ತುಗಳ ಉಪಾದಾನ ಕಾರಣವೂ ಅನಿತ್ಯ, ಮತ್ತೆ ಆದ್ರಿಂದ ಅದನ್ನ ಸಂಸೃಷ್ಟ ಅಂತ ಹೇಳ್ತೀವಿ ಅಂತ ಹೀಗಲ್ಲಿ ಹಿಂದೆ ಬಂದಿದೆ. ಅದನ್ನು ಸ್ವಲ್ಪ ನೆನಪು ಮಾಡ್ಕೊಳ್ಬೇಕಷ್ಟೆ, ಅಲ್ಲಿ ಹಿಂದೆ ಬಂದದ್ದನ್ನು. ಅದರ ಮುಂದೆ ಹೀಗೆ ವಿವರಣೆ ಬಂದಿದೆ. ಮಹತ್ತತ್ವಕ್ಕೆ ಉಪಾದಾನ ಕಾರಣವಾದ ಪ್ರಕೃತಿಯನ್ನು ನಿತ್ಯ ಅಂತ ಹೇಳಿದ್ದಾರೆ. ಅದರಿಂದ ಹುಟ್ಟಿದ ಮಹತ್ತತ್ವವನ್ನ ಅನಿತ್ಯ ಅಂತ ತತ್ವ ವಿವೇಕ ವಿಭಾಗ ಮಾಡಿದೆ. ಏನಿದ್ರೂ ಮಹತ್ತತ್ವ ಅಂತ ಅನ್ನೋದು ಈ ಪ್ರಕೃತಿಯಷ್ಟು ನಿತ್ಯ ಅಲ್ವಲ್ಲ. ಪ್ರಕೃತಿಗೆ ನಾಶವೇ ಇಲ್ಲ, ಒಟ್ಟಾರೆ ನಾಶವೇ ಇಲ್ಲ. ಆದರೆ ಮಹತ್ತತ್ವ ಅಂತ ಅನ್ನೋದು ಸೂಕ್ಷ್ಮ ರೂಪದಿಂದ ಮಾತ್ರ ನಿತ್ಯ, ಸ್ಥೂಲ ರೂಪದಿಂದ ಅನಿತ್ಯ ಅಲ್ಲ. ಆದ್ರಿಂದ ಅನಿತ್ಯ ಅಂತ ಅನ್ನೋ ಲೆಕ್ಕ ಮಾತ್ರ ಇಲ್ಲಿ ಇಟ್ಕೊಂಡಿದ್ದಾರೆ. ಹೀಗೆ ಮಾಡಿದಾಗ ಸೂಕ್ಷ್ಮವಾದ ಮೂಲ ಭಾಗ, ಅದರಿಂದ ಉಪಚಿತವಾದ ಸ್ಥೂಲ ಭಾಗ, ಇವೆರಡಕ್ಕಿಂತ ಭಿನ್ನವಾಗಿ ಅಸಂಸೃಷ್ಟ ಅನಿತ್ಯ ಅಂತ ಅನ್ನುವಂಥದ್ದು ಇನ್ನೊಂದು ವಿಭಾಗ ಇಲ್ಲಿ ಉಳಿಯೋದೇ ಇಲ್ಲ. ಹಿಂದೆ ಅದು ಉಳಿದಿದ್ದು ಯಾಕೆ? 3 ಸ್ಲ್ಯಾಬ್ ಮಾಡಿದ್ವಿ ಅಲ್ಲಿ. ನಿತ್ಯ ಅನಿತ್ಯ, ಅಸಂಸೃಷ್ಟ ನಿತ್ಯ, ಅಸಂಸೃಷ್ಟ ಅನಿತ್ಯ ಮತ್ತು ಸಂಸೃಷ್ಟ ಅನಿತ್ಯ ಅಂತ 3 ಸ್ಲ್ಯಾಬ್ ಮಾಡಿದ್ವಿ. ಆ ಸ್ಲ್ಯಾಬ್ ಮಾಡದೆ ಹೋದ್ರೂ ನಮ್ಮ ಸಿದ್ಧಾಂತದ ಮೂಲ ಸಂಗತಿಗಳಿಗೆ ವಿರೋಧ ಏನಿಲ್ಲ. ಅದಕ್ಕಾಗಿ ಸಂಸೃಷ್ಟವಾದ ಮೂಲ ಭಾಗ, ಸೂಕ್ಷ್ಮವಾದ ಮೂಲ ಭಾಗ, ಮಹತ್ತತ್ವ ಮೊದಲಾದವುಗಳ ಸೂಕ್ಷ್ಮವಾದ ಮೂಲ ಭಾಗ, ಅದರಿಂದ ಹುಟ್ಟಿದಂಥ, ಅದರಿಂದ ಪೋಷಣೆ ಪಡೆದಂತಹ ಸ್ಥೂಲ ಭಾಗ, ಇದಕ್ಕಿಂತ ಭಿನ್ನವಾಗಿ ಮತ್ತೊಂದು ಅಸಂಸೃಷ್ಟ ಅನಿತ್ಯ ಅಂತ ಹೀಗೆಲ್ಲ ಯಾವುದೋ ಒಂದು ಇಲ್ಲಿ ಉಳಿಯೋದೇ ಇಲ್ಲ. ಪ್ರಕೃತಿಯ ನಿತ್ಯ, ಮಹತ್ತತ್ವ ಅಂತ ಅನ್ನೋದು ಅನಿತ್ಯ. ಬಹಳ ಸರಳವಾದಂಥ ವಿಭಾಗ ಆಗಿದೆ ಇದು. ಆದ್ರಿಂದ ಅಸಂಸೃಷ್ಟ ಸಂಸೃಷ್ಟ ಅನ್ನೋ ವಿಭಾಗವನ್ನು ಇಲ್ಲಿ ಮಾಡಲಿಲ್ಲ. ಹೀಗೆ ಅಭಿಪ್ರಾಯ ಭೇದ ಇದೆ. ಅಭಿಪ್ರಾಯ ಭೇದ ಇದ್ರೂ ಕೂಡ ಸಿದ್ಧಾಂತದ ಮೂಲ ಸಂಗತಿಗಳಿಗೆ ವಿರೋಧ ಏನೂ ಇಲ್ಲ. ಅದಕ್ಕಾಗಿ ಈ ಥರ ಇಲ್ಲಿ ಮಾಡಿದ್ದೇವೆ ಅಂತ ಅದರ ಅಭಿಪ್ರಾಯ. ಇಲ್ಲಿ ಶ್ಲೋಕವೇ ಸ್ಪಷ್ಟವಾಗಿ ಹೇಳಿದೆ ಅದನ್ನು. ಅಚೇತನ ಅನ್ನೋದು 2 ಥರ ಇದೆ, ನಿತ್ಯ ಮತ್ತು ಅನಿತ್ಯ ಎಂಬುದಾಗಿ. ದೇಶ, ಕಾಲ, ಶ್ರುತಿ ಮತ್ತೆ ಈ ಪಂಚಮಹಾಭೂತಗಳು, ಇಂದ್ರಿಯಗಳು, ಅಹಂಕಾರ ಮತ್ತು ಗುಣಗಳು, ಇವುಗಳೆಲ್ಲದರ ಸೂಕ್ಷ್ಮ ರೂಪ ಅನ್ನೋದು ನಿತ್ಯ ಅಂತ ನಿತ್ಯದಲ್ಲಿ ಸೇರಿಸಿದ್ದಾರೆ. ಇದರ ವಿಕಾರ ಎಲ್ಲವೂ ಅನಿತ್ಯ ಅಂತ ಹೇಳಿಬಿಟ್ಟಿದ್ದಾರೆ. ಆದ್ರಿಂದ ಇಲ್ಲಿ 2 ವಿಭಾಗ ಅಂತ ಅನ್ನೋದು ಆ ಶ್ಲೋಕದಲ್ಲೇ ಸ್ಪಷ್ಟವಾಗಿದೆ. ಪ್ರಕೃತಿಯ ಬಳಿಕ ಇರುವ ಸ್ಥಾನ ಮಹತ್ತತ್ವ, ಅಹಂಕಾರ ತತ್ವ ಮೊದಲಾದದ್ದು. ಆದ್ರಿಂದ ಪ್ರಕೃತಿಯ ನೆಕ್ಸ್ಟ್ ಸ್ಟೇಜ್ ಅದು. ಆದ್ರಿಂದ ಅವು ಪ್ರಕೃತಿಯಲ್ಲಿ ಮೂಲ ರೂಪದಿಂದ, ಸೂಕ್ಷ್ಮ ರೂಪದಿಂದ ಇರ್ತವೆ, ಸ್ಥೂಲ ರೂಪದಿಂದ ಪೋಷಣೆಯನ್ನು ಪಡಿತವೆ. ಆದರೆ ನಾವು ನಡೆದಾಡುವ ಈ ಮಣ್ಣು, ನೆಲ, ಉಪಯೋಗಿಸುವ ನೀರು, ಉಪಯೋಗಿಸುವ ಬೆಂಕಿ, ಇದ್ಯಾವುದು ಕೂಡ ಅಲ್ಲಿ ಸೂಕ್ಷ್ಮ ರೂಪದಿಂದ ಇರ್ತದೆ ಅಂತ ಹೇಳಿ ಬರೋದಿಲ್ಲ. ಇದು ಪ್ರಕೃತಿಯ ರೂಪದಿಂದ ಇರ್ತದೆ ಅಂತ ಹೇಳ್ರಿ.
ನಾವೀಗ ಉಪಯೋಗ ಮಾಡುವ ಬಟ್ಟೆ, ಹೀಗೆ ಒಂದು ಪ್ರಶ್ನೆ ಬಂದ್ರೆ, ನಾವು ಉಪಯೋಗ ಮಾಡುವ ನೀರು, ಇದರ ಸೂಕ್ಷ್ಮ ರೂಪ ಎಕ್ಸಾಕ್ಟ್ಲಿ ಇದರದೇ ಸೂಕ್ಷ್ಮ ರೂಪ ಅಂತ ಅನ್ನೋದು ಪ್ರಕೃತಿಯಲ್ಲಿ ಇರೋದಿಲ್ಲ. ಆದ್ರೆ ಇದರ ಮೂಲ ಮತ್ತೊಂದಿದೆ, ಅದರ ಮೂಲ ಮತ್ತೊಂದಿದೆ. ಈ ಒಂದು 2-3 ಹಂತಗಳಿವೆ ಅಲ್ಲ. ನಾನು ಹಿಂದೆ ಒಂದು ಉದಾಹರಣೆ ಕೊಟ್ಟಿದ್ದೆ. ಆಕಳು ಹುಲ್ಲು ತಿಂತದೆ. ಆ ಹುಲ್ಲು ಬಂದಿದ್ದು ಎಲ್ಲಿಂದ? ಮಣ್ಣಿನಿಂದ ಬಂದಿದ್ದು. ಮಣ್ಣಿನಲ್ಲಿ ಹುಲ್ಲಿನ ಬೀಜ ಬಿದ್ದು ಹುಲ್ಲು ಹುಟ್ಟಿ, ಹುಲ್ಲಿನಿಂದ ಹಾಲು ಹುಟ್ಟಿ, ಹಾಲಿನಿಂದ ಮೊಸರು ಹುಟ್ಟಿ, ಮೊಸರಿನಿಂದ ಬೆಣ್ಣೆ ಹುಟ್ಟಿ, ಬೆಣ್ಣೆಯಿಂದ ತುಪ್ಪ ಹೊಂದುತ್ತದೆ. ಹಾಗಾದ್ರೆ ತುಪ್ಪ ಅಂತ ಅನ್ನೋದು ಸೂಕ್ಷ್ಮ ರೂಪದಿಂದ ಹುಲ್ಲಿನಲ್ಲಿ ಇದೆಯಾ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಏನ್ ಹೇಳಬೇಕು? ತುಪ್ಪ ಅನ್ನೋದು ಸೂಕ್ಷ್ಮ ರೂಪದಿಂದ ಹುಲ್ಲಿನಲ್ಲಿ ಇಲ್ಲ. ತುಪ್ಪ ಇರೋದು ಮೊಸರಿನಲ್ಲಿ ಅಥವಾ ಬೆಣ್ಣೆಯಲ್ಲಿ ಸೂಕ್ಷ್ಮ ರೂಪದಿಂದ ಇದೆ. ಯಾಕಂದ್ರೆ ತುಪ್ಪಕ್ಕೊಂದು ಜಿಡ್ಡಿದೆ, ಆ ಜಿಡ್ಡು ಬೆಣ್ಣೆಯಲ್ಲೂ ಇದೆ. ಆದ್ರಿಂದ ತುಪ್ಪ ಅಂತ ಅನ್ನೋದು ಸೂಕ್ಷ್ಮ ರೂಪದಿಂದ ಬೆಣ್ಣೆಯಲ್ಲಿದೆ ಅಂತ ನೀವು ಹೇಳ್ಬೋದು. ಹೊರತು ಅದು ಹುಲ್ಲಿನಲ್ಲಿ ಅದು ಸೂಕ್ಷ್ಮ ರೂಪದಿಂದ ಅಂತ ಹೇಳೋದು ಕಷ್ಟ. ಹುಲ್ಲಿಗೆ ಸಮೀಪವಾದದ್ದು ಹಾಲು ಸೂಕ್ಷ್ಮ ರೂಪದಿಂದ ತುಪ್ಪ ಹುಲ್ಲಿನಲ್ಲಿದೆ ಅಂತ ಹೇಳ್ಬೋದು. ಆದರೆ ಎಲ್ಲದರಲ್ಲಿಯೂ ಕೂಡ ಸತ್ವ, ರಜಸ್ಸು, ತಮಸ್ಸು ಅನ್ನೋ ಗುಣಗಳಿರ್ತವೆ. ಆದ್ರಿಂದ ಅವು ಎಲ್ಲದಕ್ಕೂ ಸಮಾನ. ಹುಲ್ಲಿಗೂ, ಹಾಲಿಗೂ, ಮೊಸರಿಗೂ, ಬೆಣ್ಣೆಗೂ, ತುಪ್ಪಕ್ಕೂ. ಹೀಗೆ ಸೃಷ್ಟಿಯಲ್ಲಿ ಅನೇಕ ಹಂತಗಳಿರೋದ್ರಿಂದ ಅವು ಸ್ವಲ್ಪ ಮುಂದೆ ಹೋದಂತೆ ಅವು ಸ್ವಲ್ಪ ಭಿನ್ನ ಆಗ್ತವೆ. ಅದು ಗುಣಧರ್ಮಗಳು ಭಿನ್ನ ಆಗ್ತವೆ. ಹಿಂದೆ ಹೋದಂತೆ ಯಾವ್ದಾವ್ದಕ್ಕೆ ಸಮೀಪ ಇರ್ತದಲ್ಲ ಅದರ ಆರ್ಡರ್ನಲ್ಲಿ, ಅಲ್ಲಿ ಒಂದಿಷ್ಟು ಸಮಾನತೆ ಇರ್ತದೆ. ಹೀಗೆ ತತ್ವಸಂಖ್ಯಾನ ಮತ್ತು ತತ್ವವಿವೇಕ ಇದನ್ನೆಲ್ಲ ನಾವು ನೋಡಿದ್ವಲ್ಲ. ಒಂದು ಕಡೆ 3 ಸ್ಲ್ಯಾಬ್ ಮಾಡಿದ್ರು. ನಿತ್ಯಾನಿತ್ಯ ಪ್ರಕೃತಿಯ ಅಸಂಸೃಷ್ಟವಾದ ಅನಿತ್ಯ ಒಂದು, ಮತ್ತೆ ಸಂಸೃಷ್ಟವಾದ ಅನಿತ್ಯ ಒಂದು ಅಂತ. ಇಲ್ಲಿ ಅಚೇತನವನ್ನ ಕೇವಲ ನಿತ್ಯ ಮತ್ತು ಅನಿತ್ಯ ಅಂತ ವಿಭಾಗಿಸಿದ್ದಾರೆ. ಇದೆಲ್ಲ ಯಾಕೆ ಈ ತರ ಮಾಡಿದ್ದಾರೆ? ತತ್ವಸಂಖ್ಯಾನದಲ್ಲಿ ಹೀಗೆ, ತತ್ವ ವಿವೇಕದಲ್ಲಿ ಹೀಗೆಲ್ಲ ಯಾಕೆ ಮಾಡಿದ್ದಾರೆ? ಒಂದೇ ತರ ಮಾಡಿಬಿಡ್ಬೋದಿತ್ತಲ್ಲ ಅಂತ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ಇನ್ನೂ ಒಂದು ಉತ್ತರ ನನಗೆ ಕಾಣಿಸ್ತದೆ. ಈ ತತ್ವಸಂಖ್ಯಾನ, ತತ್ವ ವಿವೇಕ ಮೊದಲಾದ ಗ್ರಂಥಗಳನ್ನ ನಾವು ಯಾವ ದೃಷ್ಟಿಯಿಂದ ಓದಬೇಕು ಅಂದ್ರೆ, ಕೇವಲ ವಿಜ್ಞಾನಿಯೊಬ್ಬ ಯಾವುದೋ ಒಂದು ಜೀವ ಜಾಲ, ಒಂದು ಪ್ರಾಣಿ, ಅದರಲ್ಲಿ ಪಕ್ಷಿಗಳು ಅಥವಾ ಪ್ರಾಣಿ, ಅದರಲ್ಲಿ ಮೀನುಗಳು, ಹೀಗೊಂದು ವಿಭಾಗ ಮಾಡ್ತಾ ಹೋಗ್ತಾನೆ. ಅವನು ಮಾಡಿದ ವಿಭಾಗಕ್ಕೆ, ಅವನು ಬರೆದ ಗ್ರಂಥಕ್ಕೆ ಯಾವುದೇ ರೀತಿಯಾದ ಸ್ಯಾಂಕ್ಟಿಟಿ, ಪಾವಿತ್ರ್ಯ ಇರೋದಿಲ್ಲ. ಆದ್ರೆ ಈ ಬ್ರಹ್ಮತರ್ಕ ಮೊದಲಾದ ಗ್ರಂಥಗಳಿದೆಯಲ್ಲ, ಇಲ್ಲಿ ನಾವೇನು ನೋಡ್ತೀವಲ್ಲ, ಮುಂದೆ ವಿಶೇಷದ ಬಗ್ಗೆ ಇತ್ಯಾದಿಗಳ ಬಗ್ಗೆ ನೋಡ್ತೀವಲ್ಲ, ಇವು ಎಲ್ಲಾ ಸಂಗತಿಗಳು ಕೂಡ ಅತೀಂದ್ರಿಯವಾದ ಸಂಗತಿಗಳು. ಇದನ್ನು ಗಮನಿಸ್ಬೇಕು ನಾವು ನಡೆದಾಡುವ ನೆಲ, ಸೇವಿಸುವ ಗಾಳಿ, ಮತ್ತೆ ಕುಡಿಯುವ ನೀರು, ಇಷ್ಟನ್ನು ಬಿಟ್ರೆ ಆಮೇಲೆ ಬೆಟ್ಟ ಗುಡ್ಡ ಅಂತೂ ಇದ್ದೇ ಇದೆ. ಅವೆಲ್ಲ ನಾವು ನಡೆದಾಡುವ ನೆಲದಲ್ಲೇ ಸೇರ್ತವೆ. ಇದರೆಲ್ಲದರ ಹಿಂದಿನ ರೂಪ, ಅದ್ರ ಹಿಂದಿನ ರೂಪ, ಇದನ್ನೆಲ್ಲ ವರ್ಣನೆ ಮಾಡುವಂಥ ಗ್ರಂಥಗಳೇನಿವೆ ಅವಕ್ಕೊಂದು ಪಾವಿತ್ರ್ಯ ಇದೆ. ಹಾಗೆ ವಿಭಾಗ ಮಾಡಲಿಕ್ಕೆ ಬರೇ ವಸ್ತುಸ್ಥಿತಿಯನ್ನ ಮಾತ್ರ ಗಮನಿಸದೆ ಇನ್ನೂ ಒಂದೇನೋ ಕಾರಣ ಇದೆ. ಅದೇನು ಕಾರಣ ಅಂದ್ರೆ, ಇದು ನನ್ನ ಊಹೆ, ಹೀಗೆ ನಿಮ್ಗೆ ಯಾವುದೇ ಟಿಪ್ಪಣಿಯಲ್ಲಿ ಕಾಣಿಸಿಗ್ಲಿಕ್ಕಿಲ್ಲ. ಈ ನಾವು ಗಾಯತ್ರಿ, ವಿಷ್ಣು ಸಹಸ್ರನಾಮ ಮೊದಲಾದ ಮಂತ್ರಗಳನ್ನು ಜಪಿಸ್ತೇವೆ, ಪಾರಾಯಣ ಮಾಡ್ತೀವಿ. ಹಾಗೆ ಕೃಷ್ಣ ಮಂತ್ರ ಮೊದಲಾದವುಗಳನ್ನು ಜಪಿಸ್ತೇವೆ. ಅದರ ಆರ್ಡರ್ ಹೀಗೆ ಯಾಕಿದೆ? ಆ ಮಂತ್ರ ಹೀಗೆ ಯಾಕಿದೆ? ಮಂತ್ರ ಸ್ವರೂಪ ಹೀಗೆ ಯಾಕಿದೆ? ಒಂದ್ ಕಡೆ ನಮಃ ಅಂತ ಇರ್ತದೆ, ಇನ್ನೊಂದು ಮಂತ್ರದಲ್ಲಿ ಮೊದಲು ನಮಃ ಅಂತ ಇರ್ತದೆ, ಆಮೇಲೂ ನಮಃ ಅಂತ ಇರ್ತದೆ. ತುಂಬಾ ವಿಚಿತ್ರ ಇದು. ಓಂ ನಮೋ ಭಗವತೆ ಧರ್ಮಾಯ ಆತ್ಮಶೋಧನಾಯ ನಮಃ ಅಂತ ಹೈಗ್ರೀವ ಮಂತ್ರ ಭಾಗವತ ಪಂಚಮ ಸ್ಕಂದದಲ್ಲಿ. ಅದಕ್ಕೆ ಅಂಗನ್ಯಾಸ ಕರನ್ಯಾಸಗಳಿಲ್ಲ. ಕೆಲವುದಕ್ಕೆ ಇವೆ ಯಾಕೆ, ಕೆಲವುದಕ್ಕೆ ಇಲ್ಲ ಯಾಕೆ, ಕೆಲವುದಕ್ಕೆ ಎರಡೂ ಕಡೆ ನಮ ಇದೆ, ಕೆಲವು ಕಡೆ ಒಂದಕ್ಕೆ ಮಾತ್ರ ನಮ ಇದೆ. ಇದೆಲ್ಲ ಯಾಕೆ ಹೀಗೆ ಅನ್ನೋ ಪ್ರಶ್ನೆ ನಮಗೆ ಉತ್ತರ ಸಿಗೋದು ಕಷ್ಟ. ಒಂದ್ ಕಡೆ ನಮಸ್ಕಾರ ಅನ್ನೋದನ್ನ ಹೇಳಲಿಕ್ಕೆ ನಮಃ ಅಂತ ಹೇಳ್ತಾರೆ ದುರ್ಗಾ ಮಂತ್ರದಲ್ಲಿ, ಓಂ ಹ್ರೀಂ ದುಮ್ ದುರ್ಗಾಯ ನಮಃ ಅಂತ ಹೇಳಿ. ಆಮೇಲೆ ಮುಂದೆ ದುರ್ಗಾ ಮಾಲಾ ಮಂತ್ರದಲ್ಲಿ ವಿಚ್ಚೆ ಅಂತೇಳಿ ಕೊನೆಗೆ ಹೇಳ್ತಾರೆ. ವಿಚ್ಚೆ ಅಂದ್ರೆ ಅದಕ್ಕೂ ನಮಃ ಅಂತಾನೆ ಅರ್ಥ. ಒಂದ್ ಕಡೆ ಹಾಗೆ ಶಬ್ದ ಪ್ರಯೋಗ ಮಾಡಿದ್ದಾರೆ, ಒಂದ್ ಕಡೆ ಹೀಗೆ ಶಬ್ದ ಪ್ರಯೋಗ ಮಾಡಿದ್ದಾರೆ. ಇದೆಲ್ಲ ಯಾಕೆ? ಒಂದು ನರಸಿಂಹ ಮಂತ್ರ ಯಾವುದೋ ಒಂದು 32 ಅಕ್ಷರದ್ದು ಇರ್ತದೆ, ಒಂದು ಬರೇ 32 ಅಕ್ಷರದ ಅನುಷ್ಠುಪ್ ಛಂದಸ್ಸಿಂದ ಇರ್ತದೆ, ಮತ್ತೊಂದು ಇನ್ನೂ ದೊಡ್ಡ ಅಕ್ಷರದಲ್ಲಿ ಇರ್ತದೆ. ಯಾಕೆ ಅಂತ ನಮಗೆ ಉತ್ತರ ಸಿಗೋದು ಕಷ್ಟ. ಅವನು ಮಂತ್ರವಾಗಿಯೇ ಜಪಿಸಿ ನಾವು ಪಾರಾಯಣ ಮಾಡಬೇಕು, ಅದರಿಂದ ಬೇಕಾದ ಫಲ ಪಡ್ಕೋಬೇಕು. ಹಾಗೆ ತತ್ವಗಳನ್ನ ಈ ವಿಭಾಗ ಮಾಡುವಂಥ ಈ ಗ್ರಂಥಗಳಿವೆಯಲ್ಲ, ಇವೆಲ್ಲವೂ ಕೂಡ ಇವಂತೂ ತತ್ವ ವಿವೇಕ ಅಂತೂ ಒಂದು ಯಾವುದೋ ವೇದವ್ಯಾಸರೋ ಮತ್ತೆ ಯಾರೋ ಬರೆದಂಥ ಒಂದು ಗ್ರಂಥವೇ ಇದೆ. ಆದ್ರಿಂದ ಅವ್ರು ಹೀಗೆ ವಿಭಾಗ ಮಾಡಿದ್ದಾರೆ. ವಸ್ತುಸ್ಥಿತಿಯಲ್ಲಿ ವ್ಯತ್ಯಾಸ ಏನೂ ಆಗಲಿಲ್ಲ ತತ್ವಸಂಖ್ಯಾನಕ್ಕೂ ತತ್ವ ವಿವೇಕಕ್ಕೂ ಅನ್ನೋದನ್ನ ಮೊದಲು ಮನಗಾಣೋಣ.
ಇನ್ನು ವಿಭಾಗ ಅನ್ನೋದು ಏನಿದೆಯಲ್ಲ, ಆ ವಿಭಾಗದ ವಾಕ್ಯಗಳು, ಆ ಒಂದು ಸ್ಟೇಟ್ಮೆಂಟ್ ಏನಿದೆಯಲ್ಲ, ಸ್ಟೇಟ್ಮೆಂಟ್ ಇಟ್ ಈಸ್ ನಥಿಂಗ್ ಬಟ್ ಮಂತ್ರ ಅಂತ ನನಗನ್ಸೋದು. ಆದ್ರಿಂದ ಯಾವುದೋ ಒಂದು ದೃಷ್ಟಿಯಿಂದ ಒಂದ್ ಕಡೆ ಹೀಗೆ ಮಾಡಿದ್ರು, ಒಂದ್ ಕಡೆ ಹಾಗೆ ಮಾಡಿದ್ರು, ಅವುಗಳ ಪಾರಾಯಣ ಇತ್ಯಾದಿಗಳಿಂದ ನಮಗೊಂದು ಯಾವುದೋ ಫಲ ಸಿಗ್ತದೆ. ಇನ್ನು ವಸ್ತುಸ್ಥಿತಿಯಲ್ಲಿ ಏನು ವ್ಯತ್ಯಾಸ ಆಗಲಿಲ್ಲ, ಹೀಗೊಂದು ನಂದು ಅಭಿಪ್ರಾಯ ಇದೆ. ಇವು ಎಲ್ಲಾ ಸಂಗತಿಗಳು ಕೂಡ ನಮಗೆ ತಸ್ಮಿನ್ ದೃಷ್ಟೇ ಪರಾವರೆ ದೃಷ್ಟ ಏವ ಆತ್ಮನೀಶ್ವರೇ, ಭಾಗವತದಲ್ಲಿ ನಮ್ಮೊಳಗೆ ನಾವು ಭಗವಂತನನ್ನು ಸಾಕ್ಷಾತ್ಕರಿಸಿಕೊಂಡಾಗ, ಮತ್ತೆ ಇನ್ನೊಂದು ಕಡೆ ಉಪನಿಷತ್ನಲ್ಲಿ ಪರಾವರೇ ದೃಷ್ಟೇ ಅಂತ ಎಲ್ಲ ಬಂದಿದೆ. ನಮಗೆ ಎಲ್ಲ ಸಂಶಯಗಳು ಪರಿಹಾರ ಕಾಣುವುದು ಆವಾಗ ಮಾತ್ರ. ಈ ಅನೇಕ ಸಂಗತಿಗಳೇನಿವೆ ಅವೆಲ್ಲ ನಮಗೆ ಒಳಗೆ ಭಗವಂತನನ್ನು ಕಂಡಾಗಲೇ ಭಿದ್ಯತೆ ಹೃದಯ ಗ್ರಂಥಿ, ನಮ್ಮ ಸಂಸಾರದ ಗಂಟು ಒಡಿತದೆ. ಛಿದ್ಯಂತೆ ಸರ್ವ ಸಂಶಯ, ಅನೇಕ ಸಂಶಯಗಳ ಪರಿಹಾರ ಕಾಣುವುದು ಆವಾಗ ಅಂತಿದೆ. ಮತ್ತೆ ಕ್ಷೀಯಂತೆ ಚ ಅಸ್ಯ ಕರ್ಮಾಣಿ, ಎಲ್ಲ ಕರ್ಮಗಳ ಕ್ಷಯ ಆಗುವುದು ಆವಾಗ ಅಂತ ಒಂದ್ ಕಡೆ ಶಾಸ್ತ್ರ ಹೇಳಿದೆ. ಆದ್ರಿಂದ ನಾನು ಎಕ್ಸಾಕ್ಟ್ ಆಗಿ ಇದೇ ವಿಷಯಗಳ ಕುರಿತಾಗಿ ಮಾತಾಡ್ತಿಲ್ಲ. ಆದ್ರೆ ನಮಗೆ ಈಗ ತಿಳಿಯುವುದು ಬಹಳ ಅಲ್ಪನೆ. ಭಗವಂತನನ್ನ ಸಾಕ್ಷಾತ್ಕರಿಸಿಕೊಂಡ ಮೇಲೆ ತಿಳಿಯುವ ಅನೇಕ ಸಂಗತಿಗಳಿವೆ, ಅನೇಕ ರಹಸ್ಯಗಳು ಆವಾಗ ಡಿಕೋಡ್ ಆಗುವುದಿದೆ. ಹಾಗೆಂತ ಕಾಣಿಸ್ತದೆ. ಅದರಲ್ಲಿ ಯಾವ್ಯಾವ ಸಂಗತಿಗಳು ಈಗ, ಯಾವ ಸಂಗತಿಗಳು ಆಮೇಲೆ ಅಂತ ಅನ್ನೋದನ್ನು ಶಾಸ್ತ್ರ ಏನು ಹೇಳಿದಂತೆ ಇಲ್ಲ, ಎಲ್ಲೂ ಹೇಳಿಲ್ಲ. ಆದ್ರೆ ಈ ತರ ಹೇಳಿದ್ದಾರೆ ಮಾತ್ರ. ಸಿದ್ಧಂತೆ ಸರ್ವ ಸಂಶಯ, ಭಗವಂತನನ್ನು ಕಂಡಾಗ ಅಂತ ಒಂದಿಷ್ಟು ಹೇಳಿದ್ದಾರೆ. ಆದ್ರೆ ಭಗವಂತನನ್ನು ಕಾಣ್ಲಿಕ್ಕೆ ಕೆಲವು ಬೇಸಿಕ್ ಸಂಗತಿಗಳನ್ನು ತಿಳ್ಕೊಳ್ಬೇಕು. ಕಂಡಾದ್ಮೇಲೆ ತಿಳ್ಕೊಳ್ಳುವಂತಹ ಸಂಗತಿಗಳು ಇನ್ನೂ ಕೆಲವಿವೆ ಅಂತ ಇಷ್ಟು ಅದ್ರ ಬಗ್ಗೆ ತಿಳ್ಕೊಳ್ಬೇಕು. ಅಲ್ಲಿವರೆಗೆ ಮಂತ್ರವತ್ ಪ್ರಯೋಜಯೇತ್ ನ ಮೀಮಾಂಸೇತ್, ಹೀಗೊಂದು ಮಾತು ಶಾಸ್ತ್ರದಲ್ಲಿ ಕೇಳಿ ಬರ್ತದೆ. ಇದನ್ನ ಒಂದು ಮಂತ್ರದಂತೆ ಪ್ರಯೋಗ ಮಾಡಿ, ಇದು ಹೀಗ್ಯಾಕಿದೆ, ಈ ಮಂತ್ರ ಹೀಗ್ಯಾಕಿದೆ, ಇದನ್ನ ಬಿಟ್ಟು ನಾನು ಇನ್ನೊಂಥರ ಯಾಕೆ ಹೇಳಬಾರ್ದು ಅಂತ ಕೇಳಲಿಕ್ಕೆ ಅಲ್ಲೇನೋ ಅರ್ಥ ಇಲ್ಲ. ಅದು ಮಂತ್ರ, ಅದರ ಪಠನದಿಂದ, ಅದರ ಅರ್ಥಾನುಸಂಧಾನದಿಂದ ಫಲ ಸಿಗ್ತದೆ. ಅದನ್ನ ಹಾಗೇನೆ ನೀವು ಆವೃತ್ತಿ ಮಾಡಬೇಕು. ನ ಮೀಮಾಂಸೇತ್, ಅಲ್ಲಿ ಅದ್ರ ಬಗ್ಗೆ ನೀವು ಚರ್ಚೆ ಮಾಡಿ ಉಪಯೋಗ ಇಲ್ಲ. ಅದರ ಅರ್ಥ ಜಿಜ್ಞಾಸೆ ಬಗ್ಗೆ ಬೇಕಾದ್ರೆ ಚರ್ಚೆ ಮಾಡಬಹುದು. ಮತ್ತೆ ಇನ್ನೊಂದು ಬರ್ತದೆ, ನಾಸ್ತಿ ಅನೌಷಧಂ ಸಸ್ಯಂ ನಾಸ್ತಿ ವಾಕ್ಯಂ ಅಮಂತ್ರಕಂ ಅಂತ. ಈ ಪೃಥ್ವಿಯಲ್ಲಿ ಔಷಧ ಅಲ್ಲದೆ ಇರುವ ಒಂದು ಸಸ್ಯವೇ ಇಲ್ಲ. ಪ್ರತಿಯೊಂದು ಕೂಡ ಒಂದಲ್ಲ ಒಂದು ಔಷಧೀಯ ಗುಣವನ್ನು ಹೊಂದೇ ಇರ್ತದೆ. ಮತ್ತೆ ನಾಸ್ತಿ ವಾಕ್ಯಂ ಅಮಂತ್ರಕಂ ಅಂತ, ಪ್ರತಿಯೊಂದು ವಾಕ್ಯವೂ ಒಂದೊಂದು ಮಂತ್ರವೇ. ಯಾವುದೋ ಇವು ಹಾವು ಚೇಳು ಕಚ್ಚಿದರೆ ಅದಕ್ಕೆ ಉಪಯೋಗ ಮಾಡುವಂತ ಕೆಲವು ವಾಕ್ಯಗಳನ್ನ ನೀವ್ಯಾರೋ ಅಜ್ಜ ಅಜ್ಜಿ ಮೊದಲಾದವರಿಂದ ಕೇಳಿರುತ್ತೆ. ಅದನ್ನ ಅಥವಾ ಇನ್ಯಾರ್ಯಾರೋ ಏನೋ ಅದು ಯಾವ ಭಾಷೆ ಅಂತನೂ ಗೊತ್ತಾಗೋದಿಲ್ಲ. ಆದ್ರೆ ಅದನ್ನು ಕಂಪೋಸ್ ಮಾಡಿದವನಿಗೆ ಒಂದೇನೋ ವಿಲ್ ಪವರ್ ಇರ್ತದೆ. ಅದನ್ನ ನೀವು ಹೇಳಿದ ಮಾತ್ರದಿಂದ ಅಥವಾ ಅದನ್ನು ಮುಂದೆ ಪರಂಪರೆಯಿಂದ ಕಲಿತವರು ಅದನ್ನು ಹೇಳಿದ ಮಾತ್ರದಿಂದ ಫಲ ಸಿಗ್ತಿರ್ತದೆ. ಇನ್ನು ವೇದವ್ಯಾಸರು ಮಾತೇ ಅಂತ ಆದಾಗ ಅದಕ್ಕೆ ವಿಲ್ ಪವರ್ ಇರ್ತದೆ. ಅದರಿಂದ ಅದನ್ನು ನಿರ್ದಿಷ್ಟ ಏನೋ ಒಂದು ಉದ್ದೇಶದಿಂದ ಅವ್ರು ಹಾಗೆ ಮಾಡಿದ್ದಾರೆ, ಹಾಗೆ ಕಂಪೋಸ್ ಮಾಡಿದ್ದಾರೆ. ಒಂದ್ ಕಡೆ 3 ಸ್ಲ್ಯಾಬ್ ಮಾಡಿದ್ದಾರೆ, ಒಂದ್ ಕಡೆ 2 ಮಾಡಿದ್ದಾರೆ. ಅದ್ರ ಬಗ್ಗೆ ನಾವೀಗ ತಿಳ್ಕೊಂಡು ವಸ್ತುಸ್ಥಿತಿಗೆ ಅದನ್ನ ಹಾಗೆ ತಿಳ್ಕೊಂಡು ವಸ್ತುಸ್ಥಿತಿಗೆ ಏನು ವ್ಯತ್ಯಾಸ ಇಲ್ಲ ಅಂತ ತಿಳ್ಕೊಂಡ್ರೆ ಸಾಕಾಗ್ತದೆ. ಅಲ್ಲಿಗೆ ಇವತ್ತಿನ ಭಾಗ ಸಮಾಪ್ತ ಆಗಿದೆ.